ಹಾಯ್ ಫ್ರೆಂಡ್ಸ್, ನಾನು ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, 1 ವೀಕಿಂದ ನನ್ನ ಚಾನಲ್ನ ನೀವು ಅಬ್ಸರ್ವ್ ಮಾಡ್ತಾ ಇದ್ದರೆ ಜಾಸ್ತಿ ವ್ಯೂಸ್ ಬರ್ತಾ ಇದೆ, ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಬರ್ತಾ ಇದೆ ಮತ್ತು ಅರ್ನಿಂಗ್ಸ್ ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಒಂದು ಇಂಪಾರ್ಟೆಂಟ್ ರೀಸನ್ ಇದೆ. ಅದು ಏನು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಿದ್ರೆ ಈಗೀಗ ಲಾಸ್ಟಲ್ಲಿ ಅಪ್ಲೋಡ್ ಮಾಡಿರೋ ವಿಡಿಯೋ ಇಲ್ಲಿದೆ. ಓನ್ಲಿ 38 ವ್ಯೂಸ್ ಬಂದಿದೆ. ಅದಾದಮೇಲೆ 3 ಡೇಸ್ ಇಂದ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದು ಯೂಟ್ಯೂಬ್ ರಿಲೇಟೆಡ್ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇತ್ತು, ಅದಕ್ಕೋಸ್ಕರ ಜಾಸ್ತಿ ಜನ ನೋಡಿದರು. ಈಗ ನನ್ನ ಚಾನಲ್ಗೆ ಜಾಸ್ತಿ ವ್ಯೂಸ್, ಸಬ್ಸ್ಕ್ರೈಬರ್ಸ್, ಅರ್ನಿಂಗ್ಸ್ ಕೂಡ ಜಾಸ್ತಿ ಆಗ್ತಾಯಿದೆ ಈಗೀಗ 1 ವೀಕಿಂದ. ಯಾಕೆ ಅಂತ ನಿಮಗೆ ತೋರಿಸ್ತೀನಿ. ಈಗ ಅನಲೈಟಿಕ್ಸ್ನ ಕ್ಲಿಕ್ ಮಾಡಿದ್ದೀನಿ. ಅನಲೈಟಿಕ್ಸ್ನ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಾಯಿದ್ರೆ ಅರ್ನಿಂಗ್ಸ್ ಇನ್ಕ್ರೀಸ್ ಆಗ್ತಾಯಿದೆ. ಇಲ್ಲಿಂದ ನೋಡ್ತಿದ್ರೆ ಇಲ್ಲೆಲ್ಲ ಇನ್ಕ್ರೀಸ್ ಆಗ್ತಾಯಿದೆ. ಇಲ್ಲಿಂದ ಇಲ್ಲಿಗೆ ಸಬ್ಸ್ಕ್ರೈಬರ್ಸ್ ನೋಡ್ತಿದ್ರೆ ಇಲ್ಲಿನೂ ಇನ್ಕ್ರೀಸ್ ಆಗ್ತಾಯಿದೆ. ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ ಮತ್ತು ಇಲ್ಲಿನೂ ಇನ್ಕ್ರೀಸ್ ಆಗ್ತಾಯಿದೆ. ಇಲ್ಲಿ ನೋಡ್ತಿದ್ರೆ ವಾಚ್ ಟೈಮ್ ಕೂಡ ಇಲ್ಲಿ ಇನ್ಕ್ರೀಸ್ ಆಗಿದೆ, ವ್ಯೂಸ್ ಕೂಡ ಇಲ್ಲಿ ಇನ್ಕ್ರೀಸ್ ಆಗಿದೆ. ಇದಕ್ಕೆ ಕಾರಣ ಇಲ್ಲಿದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾಯಿದ್ದೀರಾ, ಮೊದಲು ಈ ವಿಡಿಯೋ ಇಲ್ಲಿ ಬರ್ತಾ ಇರಲಿಲ್ಲ, ಟಾಪ್ ಕಂಟೆಂಟಲ್ಲಿ ಇಲ್ಲಿ ಬರ್ತಾ ಇರಲಿಲ್ಲ. ಸೆಕೆಂಡ್ ಇದೆಯಲ್ಲ, ಇದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ಗೆ ಲಿಂಕ್ ಮಾಡುವ ಒಂದು ವಿಡಿಯೋ ಇದೆ. ಆ ಸ್ಟೇಟಸ್ನ ಯಾವ ಥರ ಚೆಕ್ ಮಾಡೋದು, ಲಿಂಕ್ ಆಗಿದೆಯಲ್ಲ ಅಂತ ಯಾವ ಥರ ಚೆಕ್ ಮಾಡೋದು ಅಂತ ಒಂದು ವಿಡಿಯೋ ಇದೆ. ಅದು ಇಲ್ಲಿ ಬರ್ತಾ ಇರಲಿಲ್ಲ. ಇದು ಯಾಕೆ ಈಗ ಬರ್ತಾ ಇದೆ ಅಂದರೆ, ಆ ಟಾಪಿಕ್ ಭಾಳ 1 ವರ್ಷದಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅದರ ರಿಲೇಟೆಡ್. ಈಗ ಆ ವಿಡಿಯೋ ವೈರಲ್ ಆಗಿದೆ, ಅಂದರೆ ವ್ಯೂಸ್ ಬರ್ತಾ ಇದೆ ಅದಕ್ಕೆ. ಅಂದರೆ ಯಾಕೆಂದರೆ ಈಗ ಗೌರ್ಮೆಂಟ್ ಕಡೆಯಿಂದ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ, ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಇದು ಲಿಂಕ್ ಮಾಡಬೇಕು ಅಂತೇಳಿ. ಅದು 1000 ರೂಪೀಸ್ ಫೈನ್ ಕಟ್ಟಿ ಲಿಂಕ್ ಮಾಡಬೇಕು. ಇಲ್ಲಾಂದರೆ ನಿಮ್ಮ ಪ್ಯಾನ್ ಕಾರ್ಡ್ ಡಿಆಕ್ಟಿವೇಟ್ ಆಗುತ್ತೆ ಮತ್ತು ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ, ಮತ್ತು ಪ್ಯಾನ್ ಕಾರ್ಡ್ ಏನೇ ವರ್ಕ್ ಇದ್ರೂ ಮಾಡೋಕ್ಕಾಗಲ್ಲ. ನಿಮ್ಮ ಪ್ಯಾನ್ ಕಾರ್ಡ್ ಡಿಆಕ್ಟಿವೇಟ್ ಆಗುತ್ತೆ, ಯೂಸ್ ಆಗಲ್ಲ ಮುಂದಿನ ಅಂತೇಳಿ. ಅದಕ್ಕೆ 1000 ರೂಪೀಸ್ ಪೇ ಮಾಡಿ ನೀವು ಲಿಂಕ್ ಮಾಡಿ ಅಂತೇಳಿ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ, 31 ಮಾರ್ಚ್. ಅದರ ರಿಲೇಟೆಡ್ ಒಂದು ವೀಡಿಯೋ ಮಾಡಿದ್ದೀನಿ ಆಗಲೇ ರೀಸೆಂಟಾಗಿ. ಈ ಒಂದು ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಅಂತೇಳಿ ನಾನು ಆವಾಗ ವೀಡಿಯೋ ಮಾಡಿದೆ. ಈಗ ಆ ಟಾಪಿಕ್ ಟ್ರೆಂಡಿಂಗಲ್ಲಿದೆ ಫ್ರೆಂಡ್ಸ್. ಅಂದರೆ ಆ ಟಾಪಿಕ್ ಸರ್ಚ್ ಮಾಡ್ತಿದ್ದಾರೆ ಎಲ್ಲರೂ. ಅದಕ್ಕೋಸ್ಕರ ಈಗ ಈ ಒಂದು ವೀಡಿಯೋಗೆ ವ್ಯೂಸ್ ಬರ್ತಾಯಿದೆ. ಈಗ ಇಲ್ಲಿ ನೋಡ್ತಾಯಿದ್ರೆ ಲಾಸ್ಟ್ 28 ಡೇಸಲ್ಲಿ ಸೆಕೆಂಡಲ್ಲಿ ಬಂದಿದೆ. ಈಗ ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಿದ್ರೆ ಯಾವ ರೀತಿ ಇನ್ಕ್ರೀಸ್ ಆಗಿದೆ. ಇಲ್ಲಿ ನೋಡ್ತಾಯಿದ್ರೆ ವಾಚ್ ಟೈಮ್, ಸಬ್ಸ್ಕ್ರೈಬರ್ಸ್ ಇಲ್ಲಿ ಸಡನ್ನಾಗಿ ಇನ್ಕ್ರೀಸ್ ಆಗಿದೆ. ಇಲ್ಲಿ ನೋಡ್ತಾ ಅರ್ನಿಂಗ್ಸ್ ಕೂಡ ಸಡನ್ನಾಗಿ ಇನ್ಕ್ರೀಸ್ ಆಗಿದೆ. ಕೆಳಗಡೆ ನೋಡಿದರೆ ಸರ್ಚ್ ರಿಸಲ್ಟಿಂದನೇ ವ್ಯೂಸ್ ಬರ್ತಾಯಿದೆ. ಆಲ್ಮೋಸ್ಟ್ ಭಾಳಷ್ಟು ಜನ ಇದನ್ನು ಸರ್ಚ್ ಮಾಡ್ತಾಯಿದ್ದಾರೆ. ಯಾಕಂದರೆ ಲಾಸ್ಟ್ ಡೇಟ್ 31 ಮಾರ್ಚ್ ಇದೆ, 31 ಮಾರ್ಚ್ ಇದೆಯಲ್ಲ, ಅದಕ್ಕೋಸ್ಕರ ಎಲ್ಲರೂ ಸರ್ಚ್ ಮಾಡಿ ಯಾವ ಥರ ಲಿಂಕ್ ಆಗಿದೆಯಲ್ಲ ಅಂತೇಳಿ ಚೆಕ್ ಮಾಡೋದು ಅಂತೇಳಿ ಸರ್ಚ್ ಮಾಡಿ ನೋಡ್ತಿದ್ದಾರೆ. ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ಸರ್ಚಲ್ಲಿ ಬರ್ತಾಯಿದೆ. ಇದರಿಂದ ವ್ಯೂಸ್ ಬರ್ತಾಯಿದೆ ಫ್ರೆಂಡ್ಸ್. ಇದು ಲಾಸ್ಟ್ 48 ಅವರ್ಸಲ್ಲಿ. ಇದನ್ನು ಹಿಂದೆ ನೋಡಿದರೆ ಇದಕ್ಕೇನು ವ್ಯೂಸ್ ಬರ್ತಾ ಇರಲಿಲ್ಲ ಮೊದಲು. ಈಗೀಗ ಇದು ಟಾಪಿಕ್ ಟ್ರೆಂಡಿಂಗಲ್ಲಿ ಇದೆಯಲ್ಲ, ಅದಕ್ಕೋಸ್ಕರ ವ್ಯೂಸ್ ಬರ್ತಾಯಿದೆ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ಯಾವುದೇ ವಿಡಿಯೋ ಇದ್ದರೆ ಯಾವಾಗಾದರೂ ವ್ಯೂಸ್ ಬರ್ಬೋದು. ನೀವು ಒಂದೊಂದು ಟಾಪಿಕ್ ನಿಮಗೆ ಚಿಕ್ಕದು ಅನಿಸ್ತಿರ್ಬೋದು, ಇದು ಎಲ್ಲರಿಗೂ ಗೊತ್ತಿರುತ್ತೆ ಈ ಟಾಪಿಕ್ಕು ಅಂತೇಳಿ ಅನ್ಕೊಳ್ತಾ ಇರ್ಬೋದು. ಅಂಥ ವೀಡಿಯೋಸ್ ಕೂಡ ವ್ಯೂಸ್ ಬರ್ತಾ ಇರುತ್ತೆ ಫ್ರೆಂಡ್ಸ್. ಭಾಳಷ್ಟು ಜನಕ್ಕೆ ಅದು ಕೂಡ ಗೊತ್ತಿರಲ್ಲ. ಅದಕ್ಕೋಸ್ಕರ ನಿಮಗೆ ಯಾವುದೇ ಟಾಪಿಕ್ ಇರಲಿ, ನಿಮ್ಮ ಮೈಂಡಲ್ಲಿ ಯಾವುದೇ ಟಾಪಿಕ್ ಬರಲಿ, ಅದು ಎಲ್ರಿಗೂ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ನಿಮ್ಗೆ ಅನಿಸಿತು ಅಂದರೆ ಗೊತ್ತಿತ್ತು ಅಂದರೆ ಆ ಟಾಪಿಕ್ ರಿಲೇಟೆಡ್ ವೀಡಿಯೋ ಮಾಡಿಬಿಡಿ ಫ್ರೆಂಡ್ಸ್. ಈಗ ಮತ್ತೇನು ಮಾಡಬೇಕು ಅಂತಂದರೆ, ಈ ಥರ ಯಾವಾಗಾದರೂ ವೀಡಿಯೋ ವೈರಲ್ ಆಗುತ್ತೆ, ಅಪ್ಲೋಡ್ ಮಾಡಿದ ತಕ್ಷಣ ವೈರಲ್ ಆಗೋದಲ್ಲ. ಯಾವಾಗಾದ್ರೂ ವೈರಲ್ ಆಯಿತು ಅಂತಂದರೆ ಆ ಟೈಮಲ್ಲಿ ಅದ್ರ ರಿಲೇಟೆಡ್ ವೀಡಿಯೋ ಒಂದು ಅಪ್ಲೋಡ್ ಮಾಡಬೇಕು ಫ್ರೆಂಡ್ಸ್. ಅದೇ ಟಾಪಿಕ್ ಇರಲಿ ಅಥವಾ ಅದರ ರಿಲೇಟೆಡ್ ಒಂದು ಬೇರೆ ಟಾಪಿಕ್ ಇದ್ದರೂ ಕೂಡ ನೀವು ಅಪ್ಲೋಡ್ ಮಾಡಬೇಕು. ಈಗ ನಾನೇನು ಮಾಡಿದೆ, ಇದು ವೀಡಿಯೋ ವೈರಲ್ ಆಗಿ ಸ್ಟಾರ್ಟ್ ಆಯಿತು. ನಾನು ನೋಡಿದೆ ವ್ಯೂಸ್ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ನೋಡ್ತಾಯಿದ್ರೆ 4700 ವ್ಯೂಸ್ ಬಂದಿದೆ. ಇಷ್ಟು ವ್ಯೂಸ್ ನನ್ನ ಚಾನಲಲ್ಲಿ ಬರ್ತಾ ಇರಲಿಲ್ಲ. 3500, 600, 700, 800, ಲಾಸ್ಟ್ 3800 ಮ್ಯಾಕ್ಸಿಮಮ್, ಅಷ್ಟೇ ಮ್ಯಾಕ್ಸಿಮಮ್. ಅದಕ್ಕಿಂತ ಜಾಸ್ತಿ ಬರ್ತಾ ಇರಲಿಲ್ಲ ನನ್ನಲ್ಲಿ. ಆದರೆ ಈ ವಿಡಿಯೋ ಮಾತ್ರ ಟ್ರೆಂಡಿಂಗಲ್ಲಿದೆ ಈಗ. ಅದಕ್ಕೋಸ್ಕರ ಇದರಿಗೆ ವ್ಯೂಸ್ ಬರ್ತಾ ಇದೆ. ಅದಕ್ಕೋಸ್ಕರ ಈ ವ್ಯೂಸ್ ಕೂಡ ಇಲ್ಲಿ ಇನ್ಕ್ರೀಸ್ ಆಗಿದೆ. ಅದಕ್ಕೆ ನಾನೇನು ಮಾಡಿದೆ, ನೆಕ್ಸ್ಟು ಅದ್ರ ರಿಲೇಟೆಡ್ ಮತ್ತೆ ಒಂದು ವೀಡಿಯೋ ಮಾಡಿದೆ. ಈಗ ಇಲ್ಲಿ ನೋಡ್ತಾಯಿದ್ರೆ ಲಾಸ್ಟಲ್ಲಿ 209 ವ್ಯೂಸ್ ಬಂದಿದೆ. ಈ ಟಾಪಿಕ್ ಈಗ ಸರ್ಚಲ್ಲಿ ಬರುತ್ತೆ, ಅದಕ್ಕೋಸ್ಕರ ಎಲ್ಲರೂ ಸರ್ಚ್ ಮಾಡ್ತಾ ಇರ್ತಾರೆ. ಅದಕ್ಕೆ ಇದು ವ್ಯೂಸ್ ಬರ್ತಾಯಿದೆ ಫ್ರೆಂಡ್ಸ್. ಬೇರೆ ವೀಡಿಯೋ ನೋಡಿದ್ರೆ ಇಲ್ಲಿ ನೋಡ್ತಾರೆ 38 ವ್ಯೂಸ್ ಬಂದಿದೆ. ಇಲ್ಲಿ ನೋಡ್ತಿದ್ರೆ ಇದು ಸ್ವಲ್ಪ ಟಾಪಿಕ್ ಚೆನ್ನಾಗಿದೆ, ಅದಕ್ಕೆ ಸ್ವಲ್ಪ ಚೆನ್ನಾಗಿ ಬಂದಿದೆ. ಇಲ್ಲಿ 49 ವ್ಯೂಸ್ ಬಂದಿದೆ, ಇಲ್ಲಿ 45, 68 ಈ ಥರ ಬಂದಿದೆ. ಆದರೆ ಇದು ಸರ್ಚಬಲ್ ಟಾಪಿಕ್ ಇದೆಯಲ್ಲ, ಅದಕ್ಕೋಸ್ಕರ ಇದಕ್ಕೆ ಜಾಸ್ತಿ ವ್ಯೂಸ್ ಬರ್ತಾಯಿದೆ. ಈಗ ಕ್ಲಿಕ್ ಮಾಡಿ ನೋಡ್ತಾ ಇದ್ದೀನಿ. ಇದು ಕೂಡ ಸರ್ಚ್ ರಿಸಲ್ಟಲ್ಲೇ ಬರ್ತಾಯಿದೆ. ಇಲ್ಲಿ ನೋಡ್ತಿದ್ರೆ ಸರ್ಚಲ್ಲೇ ವ್ಯೂಸ್ ಬರ್ತಾಯಿದೆ ಜಾಸ್ತಿ. ಯೂಟ್ಯೂಬ್ ಸರ್ಚ್ 114 ವ್ಯೂಸ್. ಸಜೆಸ್ಟೆಡಲ್ಲಿ ಕೂಡ ಬರ್ತಾಯಿದೆ. ಯಾಕಂದರೆ ಈ ವಿಡಿಯೋ ನೋಡಿದ ತಕ್ಷಣ ಬೇರೆಯವರು ಈ ವಿಡಿಯೋನ ಸಜೆಸ್ಟ್ ಮಾಡುತ್ತೆ. ಬೇರೆಯವರು ಭಾಳಷ್ಟು ಜನ ಇಂಥ ವೀಡಿಯೋಸ್ ನೋಡ್ತಾ ಇರ್ತಲ್ಲ, ಅದಕ್ಕೋಸ್ಕರ ಬರುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ನೀವು ಈ ಥರ ಯಾವುದಾದ್ರೂ ಟಾಪಿಕ್ ಇತ್ತು ಅಂತಂದರೆ, ಯಾವಾಗಾದರೂ ಟ್ರೆಂಡಿಂಗಲ್ಲಿ ಬಂದರೆ ಅದ್ರ ರಿಲೇಟೆಡ್ ವೀಡಿಯೋಸ್ ಮಾಡಿಬಿಡಿ ಫ್ರೆಂಡ್ಸ್. ಈ ಥರ ವ್ಯೂಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.